ಒಬ್ಬ ತರುಣ ಬಡತನದಲ್ಲಿದ್ದ, ಭಾರಿ ಬಡತನ, ಕಷ್ಟಪಟ್ಟು ಒಂದು ಸಣ್ಣ ಕೆಲಸ ಸೇರ್ಕೊಂಡ. ಅವನಿಗೊಂದು ಆಸೆ, ದುಡ್ಡು ಮಾಡಬೇಕು. ಬಡತನದಲ್ಲಿ ಬೆಂದು ಹೋಗಿದ್ದೇನೆ, ಹಣ ಗಳಿಸ್ಬೇಕು, ಅತ್ಯಂತ ವೇಗವಾಗಿ ಹಣ ಗಳಿಸ್ಬೇಕು, ಸಾಧ್ಯವಾದಷ್ಟು ಹೆಚ್ಚು ಗಳಿಸ್ಬೇಕು, ಮತ್ತೆ ಹೇಗಾದ್ರೂ ಗಳಿಸ್ಬೇಕು. ಇದನ್ನು ಗಮನಿಸಿ ಸ್ನೇಹಿತರೆ, ಬಹಳ ವಿಚಿತ್ರ ಇದೆ. ಮೂರೇ ಇರೋದು, ಅರ್ನ್ ಆಸ್ ಕ್ವಿಕ್ಲಿ ಆಸ್ ಪಾಸಿಬಲ್, ಆಸ್ ಮಚ್ ಆಸ್ ಪಾಸಿಬಲ್ ಅಂಡ್ ಅಟ್ ಎನಿ ಕಾಸ್ಟ್. ಹೇಗಾದ್ರೂ ಗಳಿಸ್ಬೇಕು. ಈ ಕೊನೆದಿದೆಯಲ್ಲ, ಬಹಳ ಡೇಂಜರಸ್ ಇದೆ. ಹೇಗಾದ್ರೂ ಗಳಿಸ್ಬೇಕು ಅಂತಂದಾಗ ನ್ಯಾಯ ಅನ್ಯಾಯಗಳ ಪರಿವೇ ಇರೋದಿಲ್ಲ, ಯಾವುದು ಮೋಸ ಅನ್ಸೋಲ್ಲ. ಮತ್ತಿನ್ನೊಂದು, ಹೇಗಾದ್ರೂ ಗಳಿಸ್ಬೇಕು ಅಂದ್ರೆ ಅದು ಮೌಲ್ಯಗಳನ್ನ ಕೆಡಿಸಿಯೇ ಬರುವಂತ, ಮೌಲ್ಯಗಳನ್ನ ಬೀಳಿಸಿಯೇ ಬರುವಂತ. ಅವ್ನು ವ್ಯಾಪಾರ ಕೈ ಹಾಕಿದ, ಕೈ ಹಾಕೋದಕ್ಕೆ ಜೊತೆಗಾರರಿದ್ರು ಕೆಲವರು, ಜೊತೆಗಾರರಿಗೆ ಕೈ ಕೊಟ್ಟ, ಅವ್ರ ದುಡ್ಡು ಎತ್ತ ಹಾಕಿದ, ಸಹಾಯ ಮಾಡಿದವರಿಗೆ ಮೋಸ ಮಾಡಿದ. ಮೊದಲು ಮನಸ್ಸಾಕ್ಷಿ ಚುಚ್ತಾ ಇತ್ತು, ಮನಸ್ಸಾಕ್ಷಿ ಹೇಳ್ತಾ ಇತ್ತು, ಬೇಡ ಸಹಾಯ ಮಾಡಿದಾರೆ ಅವ್ರು, ಮೋಸ ಮಾಡಬೇಡ ಅಂತ. ಅವನೊಂದ, ಹೀಗೆ ಮನಸ್ಸಾಕ್ಷಿ ಕೇಳ್ತಾ ಕೂತ್ಕೊಂಡ್ರೆ ನಾನು ಶ್ರೀಮಂತ ಆಗೋಕ್ ಸಾಧ್ಯ ಇಲ್ಲ ಅಂತ ಹೇಳಿ ದಿನ ಕಳೆದ ಹಾಗೆ ತನ್ನ ಮನಸ್ಸಾಕ್ಷಿಯನ್ನೇ ಕೊಂದಾಕ. ಈ ಮನಸ್ಸಿನ ನಿರಾಳಾಯ್ತು. ಇನ್ಯಾವತ್ತು ಮನಸ್ಸಾಕ್ಷಿ ತೊಂದರೆ ಇಲ್ಲ ಅನ್ಕೊಂಡು ವ್ಯವಹಾರದಲ್ಲಿ ಮುನ್ನುಗ್ಗಿದ. ಹಣ ಬಂತು. ಈ ಹಣದ ಗುಣ ಏನ್ ಗೊತ್ತಾ? ಬಂದು ಸೇರಿದ ಹಣ ಇನ್ನಷ್ಟು ಹೇಳ್ಕೊಂಡ್ ಬರುತ್ತೆ. ಹಣದ ಗುಣನೇ ಹೀಗೆ, ಇಲ್ಲದವ್ರಿಗೆ ಸಿಗೋದಿಲ್ಲ, ಇದ್ದವ್ರನ್ನ ಬಿಡೋದಿಲ್ಲ. ಅದು ನಮ್ಗೆ ಹೇಳ್ತಾರೆ, ಎಲ್ಲಿ ತೆಗ್ಗಿದೆಯೋ ಅಲ್ಲೇ ನೀರು ಸೇರುತ್ತೆ ಅಂತ, ಎಲ್ಲಿ ಇಳಿಜಾರಿದಲ್ಲಿ ನೀರು ಸೇರುತ್ತೆ. ಹಾಗೆ ದುಡ್ಡಿದ್ದದ್ದು ಮತ್ತೆ ದುಡ್ಡು ತರೋಕ್ ಶುರುವಾಯ್ತು. ಇವನ ಆಸೆಗೆ ಮಿತಿ ಅನ್ನೋದೇ ಇಲ್ಲಲ್ಲ. ದುಡ್ಡು ಬಂದ ಹಾಗೆ ಇವನ ಜೀವನ ಶೈಲಿ ಬದಲಾಯ್ತು. ಒಂದ್ ಮನೆ ಕೊಂಡ್ಕೊಂಡ, ಒಂದೇ ಆದ್ರೆ ಹ್ಯಾಂಗ್ ಸಾಕು, ಇನ್ನೆರಡು ಕೊಂಡ್ಕೊಂಡ. ಕಾರುಗಳು ಬಂದು, ತೋಟಗಳ ಖರೀದಿ ಆದವು. ಈ ಶ್ರೀಮಂತಿಕೆ ಚಿಹ್ನೆಗಳಾದಂತ ಈ ವಸ್ತುಗಳು ಬಂದ ಹಾಗೆ ಅವುಗಳ ವ್ಯಾಮೋಹ ಜಾಸ್ತಿ ಆಯ್ತು. ನನ್ನ ತೋಟ, ನನ್ನ ಕಾಫಿ ತೋಟ, ನನ್ನ ಎಸ್ಟೇಟು, ನನ್ನ ಬಂಗ್ಲೆ, ನನ್ನ ಕಾರು ತುಂಬಾ ಜಾಸ್ತಿ ಆಯ್ತು. ಒಂದ್ಸಲ ಅವನಿಗೆ ಜರ್ಮನಿಗೆ ಹೋಗಿದ್ದ, ಅತ್ಯಂತ ಒಂದು ಅದ್ಭುತ ಕಾರ್ ನೋಡಿದ, ಪೋರ್ಷೆ ಕಾರು ಅಂತ. ಅದನ್ನ ಕೊಂಡ್ಕೋಬೇಕು ಅಂತ ಹತ್ತಾರು ಕಡೆ ವಿಚಾರ ಮಾಡಿ ಪೋರ್ಷೆ ಕಾರ್ ತಗೊಂಡ. ಅದ್ರ ಬೆಲೆ ಸುಮಾರು 3 ಕೋಟಿಗಿಂತ ಹೆಚ್ಚು. ಆ ಕಾರ್ ಒಳಗೆ ತನಗೆ ಏನೇನು ವಿಶೇಷ ಬೇಕೋ ಅವನ್ನೆಲ್ಲ ಮಾಡಿಸ್ಕೊಂಡಿದ್ದ. ಕಾರಿನ ವಿನ್ಯಾಸ, ಬಣ್ಣ, ಇಂಜಿನಿನ ಶಕ್ತಿ ನೋಡಿದ್ರೆ ಮನಸ್ಸು ಎಳಿತಾ ಇತ್ತು. ಇವ್ರಿಗೂ ಜನರು ತೋರ್ಸ್ಬೇಕಲ್ಲ. ನಮ್ಗೊಂದು ಸ್ವಭಾವ ಇರುತ್ತೆ ಗೊತ್ತಾ, ನಾ ಏನಾದ್ರು ತಗೊಂಡ್ರೆ ನಾಲ್ಕು ಜನ ನೋಡ್ಬೇಕು, ನೋಡದೆ ಹೋದ್ರೆ ತಗೊಂಡ್ ಪ್ರಯೋಜನ ಏನೋ. ಅದಕ್ಕೆ ತಮಾಷೆ ಮಾಡ್ತಾರೆ ಹಳ್ಳಿ ಕಡೆ ಎಲ್ಲ. ಒಬ್ಬ ಹೆಂಗ್ಸು ಹೊಸ ಸೀರೆ ಉಟ್ಕೊಂಡ್ಲಂತೆ, ಹೋಗಿ ತೋರ್ಸ್ಬೇಕಲ್ಲ. ಅಲ್ಲಿ ನಲ್ಲಿ ಇದೆ, ಒಂದೇ ನಲ್ಲಿ ಒಠಾರ, ಅಲ್ಲಿ ಹೋಗಿ ನಿಂತ್ಕೊಂಡು ಯಾರು ಗಮನಿಸ್ಲಿಲ್ಲ. ಆಕೆ ಸೀರೆ ನೋಡ್ಲಿಲ್ಲ. ದುಃಖ ಆಯ್ತು ಆಕೆಗೆ. ಅಯ್ಯೋ ಕತ್ಯ, ಹೊಸ ಸೀರೆ ಉಟ್ಕೊಂಡ್ ಬಂದಿದ್ದೀನಿ, ಯಾರು ನಾನು ನೋಡ್ಲೇ ಇಲ್ಲ. ಆಕೆ ಏನ್ ಮಾಡಿದ್ಲು ಗೊತ್ತಾ? ನಲ್ಲಿ ನೀರ್ ಬರ್ತಾ ಇತ್ತಲ್ಲ, ತಗೊಂಡು ಮುಖಕ್ಕೆಲ್ಲ ಸಿಮ್ಮಿಸ್ಕೊಂಡ್ಲ. ಯಾಕೆ ಹಿಂಗೆ ಮಾರಿ ಮುಖಕ್ಕೆ ಉಕ್ಕೋತಿಯ ನೀರೆಲ್ಲ ಅಂತ ಕೇಳಿದ್ರಂತೆ. ಆಕೆ ಹೇಳಿದಂತೆ, ಹೊಸ ಸೀರೆ ಸೆಕೆ ಆಗುತ್ತಲ್ಲ ಅದಕ್ಕೆ ಅಂದಂತೆ. ಓ, ಹೊಸ ಸೀರೆನಾ ಅಂದ್ರು. ಈಗ ತೃಪ್ತಿ ಆಯ್ತು. ಇವು ಹಾಗೆ ತನ್ನ ಪೋರ್ಷೆ ಕಾರ್ ತೋರ್ಸ್ಬೇಕಲ್ಲ. ಒಂದ್ ದೊಡ್ಡ ಸಮಾರಂಭಕ್ಕೆ ಹೊರಟ, ತಾನೇ ಕಾರ್ ಡ್ರೈವ್ ಮಾಡ್ಕೊಂಡು ಹೊರಟ. ಅವನಿಗೇನು ಐರಾವತದ ಕೂತಂಗ ಆಗಿತ್ತು. ಟೌನ್ ಹಾಲ್ ಹತ್ರ ಗಾಡಿ ನಿಧಾನ ಮಾಡಿ ನೇನ್ ನಿಲ್ಲಿಸ್ಬೇಕು ಅನ್ನೋ ಹೊತ್ತಿಗೆ ಎದುರಿಗಿಂದ ಒಂದು ಲಾರಿ ಬಂದು ವೇಗದಲ್ಲಿ ಬಂದು ಪಡ 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 ಹೊಡ್ಕೊಂಡು ಹೋಗ್ತು. ಇವನ್ ಬದಿಗೆ, ಬಲಗಡೆಗೆ. ಇವನ್ ಕೂತಿದ್ದಾನ, ಡ್ರೈವರ್ ಕೂತಿದ್ದಾನಲ್ಲ, ಇವನ್ ಬಾಜುಕ್ಕೆ ಹೊಡ್ಕೊಂಡು ಹೋಯ್ತು. ಅದು ಯಾವ ಸವರ್ಕೊಂಡು ಹೋಯ್ತು ಅದಂತಂದ್ರೆ, ಈ ವ್ಯಕ್ತಿ ಪಕ್ಕದ ಬಾಗಿಲಿತ್ತಲ್ಲ, ಮುಕ್ಕಾಲು ಭಾಗ ಕಿತ್ಕೊಂಡು ಹೋಗಿತ್ತು. ಮುಂದಿನ ಹೆಡ್ಲೈಟು, ಹಿಂದಿನ ಬಾಗಿಲು ಏನು ಗುರ್ತ್ಸಂಗಿಲ್ಲ. ಬಲಗಡೆ ಭಾಗ ಪೂರ್ತಿ ಕಿತ್ಕೊಂಡು ಹೋಗ್ಬಿಟ್ಟು ಕಾವರಿ ಆಯ್ತು. ಜನ ಓಡಿ ಬಂದ್ರು, ಏನು ಆಯ್ತು ಸತ್ತೋದೆ ಅವನು ಅಂತ. ಗುಂಪು ಸೇರಿದ್ರು. ಓಡಿ ಬಂದ ಪೊಲೀಸ್ ಒಬ್ಬ ಇದ್ದ, ಅವನು ಓಡಿ ಬಂದ. ವಾಹನ ಟ್ರಾಫಿಕ್ ನಿಭಾಯಿಸ್ತಾ ಇದ್ನಲ್ಲ, ಬಂದ. ಈ ಶ್ರೀಮಂತ ವ್ಯಕ್ತಿ ಕಾರಿನ ಇಳಿಯಕ್ ಬರ್ತಾ ಇಲ್ಲ, ವಾಕೆಲ್ಲ ಕೆಟ್ಟೋಗಿದೆ. ಹೊರಗಿಂದ ಎಳೆದ್ರು, ಹೊರಗೆ ಬಂದ. ಅಯ್ಯೋ ಅಯ್ಯೋ ಅಯ್ಯೋ, ಅವು ಹೋದ. ನನ್ನ ಕಾರು, ಪೋರ್ಷೆ ಕಾರು, 3 ಕೋಟಿ ರೂಪಾಯಿ ಕಾರು ಏನಾಗಿ ಹೋಗಿದೆ ನೋಡ್ರಿ, ಹಿಡೀರಿ ಲಾರಿ ಚಾಲಕ ಹಿಡಿದೆ ಅವನ ಅಂತ ಕೂತ್ಕೊಂಡ್ರೆ. ಪೊಲೀಸ್ ಹೇಳ್ದ, ಸ್ವಾಮಿ ಲಾರಿ ಅವ್ನು ಹಿಡಿತೀವಿ ಬಿಡಿ, ಅವನೇನ್ ಹೋಗ್ತಾನೆ, ಆ ನಂಬರ್ ಬರ್ಕೊಂಡು ಮುಂದಿನ ಚೆಕ್ ಪೋಸ್ಟ್ ತಿಳಿಸಿದ್ದೇನೆ, ಈಗಾಗಲೇ ಹಿಡಿದಿರ್ತಾರೆ ಅವನ್ನ, ಅದು ಹೋಗ್ಲಿ, ನಡೀರಿ ನೀವು ಆಸ್ಪತ್ರೆಗೆ ಹೋಗೋಣ ಅಂದ. ಆಸ್ಪತ್ರೆಗೆ ಯಾಕೆ? ಅಯ್ಯೋ ನನ್ನ ಕಾರ್ ನೋಡಿ ಏನ್ ಅವಸ್ಥೆ ಆಗಿದೆ ಅಂದ ಶ್ರೀಮಂತ. ಪೊಲೀಸ್ ಹೇಳ್ದ, ಏನ್ರಿ ನೀವು ಮನುಷ್ಯರು, ನಿಮ್ ಕಾರಿನ ದುರ್ವಸ್ಥೆ ನಿಮ್ಗೆ ಕಾಣಿಸ್ತಾ ಇದೆ, ನಿಮ್ಮ ದುರ್ವಸ್ಥೆ ಕಾಣಿಸ್ತಾ ಇಲ್ವಾ? ನೋಡಿ, ಬಲಗೈ ಮುಂಗೈ ಕಿತ್ಕೊಂಡು ಹೋಗಿದೆ. ಹೌದಾ? ಅಲ್ಲಿವರೆಗೆ ಕೈ ಪೆಟ್ಟಾದದ್ದು, ಕಿತ್ಕೊಂಡು ಹೋದದ್ದು ಕಲ್ಪನೆನೇ ಇಲ್ಲ ಅವನಿಗೆ. ಈ ಭಾಗದಲ್ಲಿ ತೆವರ್ಕೊಂಡು ಹೋಗ್ಬಿಟ್ಟಿದೆ, ಕೆರ್ಕೊಂಡು ಹೋಗಿದೆ. ನೋಡಿದ ಶ್ರೀಮಂತ, ಕೈ ನೋಡ್ಕೊಂಡ, ಮತ್ತೆ ಜೋರ ಹಾಕೋದು. ಅಯ್ಯೋ 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 ಅಯ್ಯೋ, ನನ್ನ ಕೈ ಜೊತೆಗೆ 2 ಲಕ್ಷ ರೂಪಾಯಿ ರೋಲೆಕ್ಸ್ ವಾಚ್ ಇತ್ತಲ್ಲ ಕೈಲಿ, ಅದು ಹೋಗ್ಬಿಟ್ಟಿದೆ. 2 ಲಕ್ಷ ರೂಪಾಯಿದು ವಾಚು, ರೋಲೆಕ್ಸ್ ವಾಚ್ ಹೋಗ್ಬಿಟ್ಟಿದೆ ಅಂತ. ಅಯ್ಯೋ, ನಮ್ಮ ಹಣೆ ಬಾರನೇ ಅಷ್ಟು. ಯಾವಾಗ ನಾನು ಭೋಗ ವಸ್ತುಗಳ ಕಡೆಗೆ ಅತ್ಯಂತ ಪ್ರಾಮುಖ್ಯತೆ ಕೊಡ್ತೇನೋ, ನನ್ನ ಬಗ್ಗೆನೇ ಎಚ್ಚರ ತಪ್ಪಿಸ್ಬಿಡುತ್ತಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಪ್ರತಿಯೊಂದಕ್ಕೂ ಒಂದು ಬೆಲೆ ಇದೆ, ಪ್ರತಿಯೊಂದಕ್ಕೂ ಬೆಲೆ ಇದೆ. ಯಾವಾಗ ನಾನು ಹಣಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಡ್ತೇನೋ, ಅದು ನಮ್ಮನ್ನ ಮಾನವೀಯ ಸಂಬಂಧಗಳಿಂದ, ಪ್ರೀತಿ ಅಂತಃಕರಣಗಳಿಂದ ದೂರ ಕರ್ಕೊಂಡು ಹೋಗುತ್ತೆ. ಬರೀ ದುಡ್ಡೇ ಮುಖ್ಯ ಆದವರಿಗೆ ಸಂಬಂಧಗಳು ಮುಖ್ಯ ಆಗೋದಿಲ್ಲ. ಬದುಕಿನಲ್ಲಿ ದುಡ್ಡು ನಿಮಗೆ ಮನೆ ಕೊಟ್ಟಿತ್ತು, ಆದ್ರೆ ಸುಂದರವಾದ ಗೃಹವನ್ನಾಗಿ ಮಾಡಲ್ಲ. ಕಟ್ಟಡ ಆಗೋದು ಇಟ್ಟಿಗೆಯಿಂದ, ಸಿಮೆಂಟಿಂದ, ಆದ್ರೆ ಮನೆ ಆಗೋದು ಒಳಗಿನ ಅಂತಃಕರಣದಿಂದ, ಪ್ರೀತಿಯಿಂದ, ಸಂಬಂಧಗಳಿಂದ. ಸಿಮೆಂಟ್ ತಗೊಂಡು ಏನ್ ಮಾಡ್ತೀರಿ, ಕಲ್ ತಗೊಂಡು ಏನ್ ಮಾಡ್ತೀರಿ? ಒಳಗೆ ಜನ ಸಂತೋಷವಾಗಿ ಇಲ್ಲದೆ ಹೋದ್ರೆ. ಅದಕ್ಕೆ ಹೇಳ್ತೀನಿ, ದುಡ್ಡು ಮುಖ್ಯ ಬೇಕು ಬದುಕಿಗೆ, ನಿಜ. ಆದ್ರೆ ಅದಕ್ಕೆ ಅತಿಯಾದ ಪ್ರಾಮುಖ್ಯತೆ ಕೊಟ್ಟಾಗ ನಮ್ಮ ಬದುಕಿನ ಮಾನವೀಯ ಸಂಬಂಧಗಳಿಂದ, ಅಂತಃಕರಣಗಳಿಂದ ದೂರ ಕರ್ಕೊಂಡು ಹೋಗುತ್ತೆ. ಆ ಎಚ್ಚರ ನಮಗೆ ಯಾವಾಗ್ಲೂ ಇರಬೇಕಾದ್ರೆ.